ನಿನ್ನೆ ತಾನೇ ಸದನದಲ್ಲಿ ಬಹಳ ಜೋರಾಗಿ ನಮ್ಮ ದಿನೇಶ್ ಗುಂಡೂರಾವ್ ವಿರುದ್ಧ ನಮ್ಮ ಸರ್ಕಾರದ ಮೇಲೆ ಮುಗೆ ಬಿದ್ದುಬಿಟ್ಟಿದ್ರು. ಈ ತರ 5 ಜನ ಏನು ಅಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ಆಸ್ಪತ್ರೆಯಲ್ಲಿ ಮೃತವನ್ನು ಹೊಂದಿದ್ದಾರೆ. ಅದು ಕಾನೂನು ಸರ್ಕಾರನೇ ಅಂತ ಹೇಳಿ ಒಂದು ಗೂಬೆ ಕುಂದಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ದಿನೇಶ್ ಗುಂಡೂರಾವ್ ಸ್ಪಷ್ಟೀಕರಣ ಕೊಡೋದ್ರ ಜೊತೆಗೆ ಚರ್ಚೆ ಆಗಲಿ ಅಂತ ಹೇಳಿ ವಿಧಾನಸಭೆಯಲ್ಲಿ ಆಮೇಲೆ ವಿಧಾನ ಪರಿಷತ್ತಿನಲ್ಲಿ ಚರ್ಚೆ ಆಗಲಿ ಅಂತ ಹೇಳಿ ಅವಕಾಶವನ್ನು ಕೊಟ್ಟು ಎಲ್ಲರಿಗೂ ಮಾತಾಡೋ ಅವಕಾಶವನ್ನು ಕೊಟ್ಟ ನಂತರ ಅವರು ಸ್ಪಷ್ಟೀಕರಣ ಕೂಡ ಕೊಟ್ಟರು. ಇದಾಗ್ಲಿಕ್ಕೆ ಏನ್ ಕಾರಣ ಅಂತ ಹೇಳಿ, ಅದಾಗ್ಲಿಕ್ಕೆ ಏನ್ ಕಾರಣ ಅಂತ ಸ್ಪಷ್ಟೀಕರಣ ಕೊಟ್ಟರು ಕೂಡ ಬಿಜೆಪಿಯವರು ಅವರಿಗೆ ರಾಜೀನಾಮೆ ಕೊಡೋದ್ರ ಜೊತೆಗೆ ಇದಕ್ಕೆ ಈ ಎಲ್ಲ ಹೆಣ್ಮಕ್ಳು ಏನಿವತ್ತು ಸತ್ತೋಗಿದ್ದಾರೆ, ಬಾಳೆಂತ್ರ ಏನ್ ಸತ್ತೋಗಿದ್ದಾರೆ, ಅವ್ರಿಗೆ ನೀವೇ ಕಾರಣ ಅಂತ ಹೇಳಿ ಸದನದಲ್ಲಿ ಹೇಳಿದ್ರು. ಒಪ್ಕೊಳ್ಳೋಣ, ಆಯ್ತು, ನೀವ್ ಹೇಳಿದ್ ಒಪ್ಕೊಳ್ಳೋಣ ಅಂತ ಕೇಳ್ರಿ. ಆದ್ರೆ ಈ ದೇಶದಲ್ಲಿ 45 ಲಕ್ಷ ಜನ ಕೋವಿಡ್ ತೀರೋದಿಲ್ಲ. ಈ ದೇಶದಲ್ಲಿ 45 ಲಕ್ಷ ಜನ ಕೋವಿಡ್ ತೀರೋದ್ರು. ಬಿಜೆಪಿ ಮುಖಂಡರಿಗೆ ಮನವಿ ಮಾಡಿ ಕೇಳ್ಕೊಳ್ತೀನಿ, ಇವತ್ತು ಈ ಆರೋಪನ ಪ್ರಧಾನಮಂತ್ರಿ ಮೇಲೆ ಕೊಡಕ್ಕೆ ರೆಡಿ ಇದ್ದೀರಾ ನೀವು? ಇವತ್ತು WHO ರಿಪೋರ್ಟ್ ಇದೆ, ನೀವು ಕೊಟ್ಟಿರ್ತಕ್ಕಂಥ ಸೂಜಿ, ನೀವು ಕೊಟ್ಟಿರ್ತಕ್ಕಂಥ ಮದ್ದು, ನೀವು ಕೊಟ್ಟಿರ್ತಕ್ಕಂಥ ವ್ಯಾಕ್ಸಿನೇಷನ್ ಅಲ್ಲ ಅಂತ ಹೇಳಿ WHO ರಿಪೋರ್ಟ್ ಹೇಳ್ತಾ ಇದೆ. ಇವತ್ತು ದೇಶದಲ್ಲಿ ಬಹಳಷ್ಟು ಜನರು ಯುವಕರು 40 ವರ್ಷ ಇರ್ತಕ್ಕಂಥ 55 ವರ್ಷ ಇರ್ತಕ್ಕಂಥ ಯುವಕರು ಈ ದೇಶದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಇದಕ್ಕೆ ಕಾರಣ ನೀವು ಕೊಟ್ಟಿರ್ತಕ್ಕಂಥ ವ್ಯಾಕ್ಸಿನೇಷನ್ ಇರ್ತಕ್ಕಂಥ ರಿಪೋರ್ಟ್ ಇದೆ. ಯಾರ್ಯಾರಿಗೆ ವ್ಯಾಕ್ಸಿನೇಷನ್ ನೀವು ಕೊರೋನಾ ಸಂದರ್ಭದಲ್ಲಿ ಕೊಟ್ರಿ, ನೀವು ಮೋದಿಯವರ ಸಾಹೇಬ್ರ ಸರ್ಟಿಫಿಕೇಟ್ ಅನ್ನ ಕೊಟ್ರಿ. ಈಗ ಸತ್ತೋಗಿದಾರಲ್ಲ ಅವ್ರ ಮೇಲೆ ಸರ್ಟಿಫಿಕೇಟ್ ನೀವು ಫೋಟೋ ಕೊಡ್ತೀರಾ? ಅದಕ್ಕೆ ಇದು ಕೇವಲ ಬಿಜೆಪಿಯವರ ಕುತಂತ್ರ ಇರ್ತಕ್ಕಂಥದ್ದು. ದೊಡ್ಡ ಪ್ರಮಾಣದ ಒಂದು ಸಂಚನ್ನು ಮಾಡಿ ಇವತ್ತು ಮಾಧ್ಯಮವನ್ನ ಉಪಯೋಗಿಸಿಕೊಂಡು ಮಾಧ್ಯಮದವರ ಮೇಲೆ ಒತ್ತಡವನ್ನು ತಂದು ಯಾವ ಮಾಧ್ಯಮದವರು ನಿಜವನ್ನು ಹೇಳ್ತಾರೆ ಅವ್ರ ಮೇಲೆ CBI ರೈಡು, ಫೆಮಾ ರೈಡು ಇಂಥವೆಲ್ಲ ರೈಡ್ ಹಾಕಿ ಎದುರಿಸಿ ಒಟ್ಟು ನರೇಂದ್ರ ಮೋದಿ ಅವರ ಸರ್ಕಾರ ಯಾವುದು ತಪ್ಪನ್ನ ತೋರಿಸಲಾರಂಗೆ ಕಳೆದ 11 ವರ್ಷದಿಂದ ಮಾಡ್ತಾ ಇದೆ. ಅದಕ್ಕೆ ಇವತ್ತು ನಾವು ಮಾಡ್ತಕ್ಕಂಥದ್ದು ಇದೇನು ಗಾಂಧಿ ಭಾರತ ಅಂತ ಮಾತನಾಡ್ತಿದೀವಲ್ಲ, ಇದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಇದು ಬಿಜೆಪಿ ಯುವಕರನ್ನು ಕೂಡ ಮನವಿ